ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೆಜ್ವಾನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್. ಫಸ್ಟು ನಾನು ಇವಾಗ ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಪ್ಲೀಸ್ ಮೊದಲಿಗೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಹೇಳೋದಿತ್ತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೈಡ್ ರೈಸು. ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಸೊ ಯಾರ್ಯಾರು ವೆಜಿಟೇಬಲ್ಸ್ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ. ನಾನು ಬೀನಿಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಕಟ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಆ ಥರ ಬೀನಿಸ್ ಶೇಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು 2 ಚಿಲ್ಲಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಾಲ್ಟು, ಜೀರಾ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದಿಷ್ಟು ತೊಗೊಂಡಿದ್ದೀನಿ. ಮತ್ತು ಸೆಜ್ವಾನ್ ಸಾಸ್ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ಲೈಸ್ ಮಾಡಿ ಇಟ್ಟಿರುವಂಥ ಆನಿಯನ್, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಆನಿಯನ್ನ ಉದ್ದಕ್ಕೆ. ನೀವು ಬೇಕೆಂದರೆ ಉದ್ದಕ್ಕಾರ ಹಚ್ಚಿಟ್ಕೋಬೋದು ಅಥವಾ ಚಿಕ್ಕ ಪೀಸ್ ಆಗಿ ಕೂಡ ಹಚ್ಚಿಟ್ಕೋಬೋದು. ಒಂದು 3 ಟೇಬಲ್ ಸ್ಪೂನಷ್ಟು ಆಯಲು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವೆನಿಗರ್, ಇದ್ರಲ್ಲಿ 1 ಸ್ಪೂನ್ ಸಾಕು. 1 ಸ್ಪೂನ್ ವೆನಿಗರ್ ಹಾಕ್ಕೊಂಡ್ರೆ ಸಾಕು, ತುಂಬ ಹುಳಿ ಹೊಡೆಯುತ್ತೆ. ಇದು ಸೋಯಾ ಸಾಸು ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜಜ್ಜಿ ಇಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ, ಅದು ಯಾವುದೋ ಪೇಸ್ಟ್ ನಾನು ಯೂಸ್ ಮಾಡಲ್ಲ. ಸೊ ನಾನೇ ಮನೇಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಇಟ್ಕೊತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ. ಯಾವಾಗ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಷ್ಟು ದಿನ ಆಗಿರುತ್ತೋ ಪ್ರಿಸರ್ವೇಟರ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಏನೇ ಕುಕ್ ಮಾಡಬೇಕಿದ್ರೂ ಅಲ್ಲೇ ಜಿಂಜರ್ ಮತ್ತು ಗಾರ್ಲಿಕ್ನ ನಾನೇ ಆ ಥರ ಪೇಸ್ಟ್ ಮಾಡಿ ಇಟ್ಕೊತೀನಿ. ಸೊ ಇವಾಗ ನಾನು ಟೊಮೊಟೊ ಸಾಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಆಪ್ಷನಲ್ಲಿದು ಸ್ಪೈಸಸ್ ಬೇಕಂತ ಯಾರು ಹೇಳ್ತೀರಾ ಅವ್ರಿಗೆ ಟೊಮೊಟೊ ಸಾಸ್ ಏನು ಬೇಕಾಗಿಲ್ಲ. ಮಕ್ಕಳಿಗೆಲ್ಲ ಟೊಮೊಟೊ ಸಾಸ್ ಬೇಕು, ಕೆಚಪ್ ಬೇಕು. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಪ್ಯಾನು, ಅದು ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಇವಾಗ ಇದು ಕಾದ ನಂತರ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಜಾಸ್ತಿ ಆಯಿಲೆಲ್ಲ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಆಯಿಲ್ ಹಾಕಿದ್ರೆ ತುಂಬ ಎಣ್ಣೆ ಥರನೇ ಅನಿಸ್ತಾ ಇರುತ್ತೆ ಅನ್ನ ಎಲ್ಲ ತಿನ್ನಬೇಕಿದ್ರೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನು ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಏನಿತ್ತು ಅದನ್ನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಆನಂತರ 2 ಹಚ್ಚಿಟ್ಕೊಂಡಿರೋವಂಥ ಗ್ರೀನ್ ಚಿಲ್ಲಿ ಪೀಸಸ್ ಇದ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡಾದ ತಕ್ಷಣ ನೋಡಿ, ಯಾರು ಖಾರ ಇಷ್ಟ ಆಗಲ್ಲ ಅವರು ಹಸಿಮೆಣ್ಸಿನ್ಕಾಯನ್ನ ಸ್ಕಿಪ್ ಮಾಡ್ಕೋಬೋದು. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಆನಿಯನ್ ಏನಿತ್ತು, ಸೊ ಅದನ್ನು ನಾನು ಉದ್ದುದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ಫ್ಲೇವರ್ ಹೋಗೋವರೆಗೆ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಇದನ್ನು ಇವಾಗ ಸ್ವಲ್ಪ ಕ್ರಂಚಿಯಾಗಿರೋ ಥರ ಹುರ್ಕೊಳ್ಳೋಣ. ಪೂರ ಹುರ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಇವಾಗ ಹುರ್ಕೊಂಡಾಗಿದೆ. ಇವಾಗ ಕ್ಯಾಬೇಜ್ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ವಾಶ್ ಮಾಡಿಕೊಂಡು ಹಚ್ಕೊಂಡಿದ್ದೀನಿ. ಸೊ ನೀವು ಹೀಗೆ ಮಾಡ್ಕೊಳ್ಳಿ, ಯಾಕೆಂದರೆ ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಕ್ಯಾಬೇಜ್ಗೆ. ಸೊ ಹಾಗಾಗಿ ಅದೇ ಥರ ಮಾಡ್ಕೊಳ್ಳಿ, ನೀವು ಅದೇ ಥರ ಮಾಡ್ಕೊಳ್ಳಿ ಫ್ರೆಂಡ್. ಆಮೇಲೆ ನಂತರ ಏನು ಮಾಡಿ, ಕ್ಯಾರೆಟು ಮತ್ತು ಬೀನಿಸು ಟೋಟಲಿ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದೇ ಥರ ಸ್ವಲ್ಪ ಬೇಗ ಬಾಡಿಸಿದ್ರೆ ಬೇಗ ಬಾಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕೈ ಆಡಿಸ್ತಾ ಇರಬೇಕು. ಏಕೆಂದರೆ ಮಿಕ್ಸ್ ಆಗ್ತಾಯಿದ್ರೆ ಒಂದು ತರಕಾರಿ ಬೇಯುತ್ತೆ, ಇಲ್ಲಾಂದರೆ ಒಂದು ಬೇಯಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ಅದೇ ಥರ ಹುರ್ಕೊಳ್ಳೋಣ. ನೆಕ್ಸ್ಟು ನಾವು ಅದಕ್ಕೆ ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಇದಿಷ್ಟು 3 ಏನಿತ್ತು ಇದನ್ನು ಹಾಕ್ಕೊಂಡ್ರೆ ಬೇಗ ನೀರೆಲ್ಲ ಇರುತ್ತೆ, ನೀರಿನ ಅಂಶ ಇಲ್ಲ. ಸೊ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಷ್ಟು 3 ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ತರಕಾರಿ ಜೊತೆ ಮಿಕ್ಸ್ ಮಾಡಿಕೊಂಡು ತರಕಾರಿ ಸ್ವಲ್ಪ ಟೇಸ್ಟ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ನೀಟಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಕ್ಯಾರೆಟು ಮತ್ತು ಕ್ಯಾಬೇಜ್ ಎಲ್ಲ ಸ್ವಲ್ಪ ಕ್ರಂಚಿಯಾಗೇ ಇರಲಿ, ಪೂರ ನಾವು ಜಾಸ್ತಿ ಹುರ್ಕೊಳ್ಳೋದು ಬೇಡ. ಸೊ ಈ ಥರ ಎಲ್ಲ ಹುರ್ಕೊಂಡಾದ್ಮೇಲೆ ನಾವು ಇವಾಗ ಹುರ್ಕೊಂಡಾದ್ಮೇಲೆ ನಾನು ಏನು 3 ಸ್ಪೂನಷ್ಟು ಸೆಜ್ವಾನ್ ಸಾಸ್ ತೊಗೊಂಡಿದ್ದೆ. ಸೊ ಆ ಸಾಸನ್ನು ಕೂಡ ಆ್ಯಡ್ ಮಾಡಿಕೊಂಡು ನಂತರ ಸೋಯಾ ಸಾಸು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ನಾನಿವಾಗ 1 ಸ್ಪೂನಷ್ಟು ವೆನಿಗರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಸೊ 1 ಸ್ಪೂನ್ ವೆನಿಗರ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಹುಳಿ ಹೊಡೆಯುತ್ತೆ. ಸೊ ಹಾಗಾಗಿ 1 ಸ್ಪೂನ್ 1.5 ಸ್ಪೂನ್ ಇಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ವೆನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣಲ್ಲೂ ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು, ಅದೇನು ಡಿಫ್ರೆನ್ಸ್ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ ಹೆಲ್ದಿಗೆ. ಈ ಟೈಮಲ್ಲಿ ನೀವು ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಸಾಸ್ ಯಾರಿಗೆ ಬೇಕಂತ ಅನಿಸುತ್ತೆ ಸೊ ಅವರು, ಇಲ್ಲಾಂದರೆ ರೈಸ್ ಜೊತೆ ಸೈಡಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್. ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ನೀಟಾಗಿ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದರಲ್ಲಿ ಹುರಿದ್ರೆ ವೆಜಿಟೇಬಲ್ಸ್ಗೆಲ್ಲ ಅದು ಸಾಸ್ ಎಲ್ಲ ಫ್ಲೇವರ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನೀಟಾಗಿ ಹುರ್ಕೊಂಡು 1 ಕಪ್ ರೈಸ್ ತೊಗೊಂಡು ಅದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೈಸ್ನ ನೀವು ನೋಡಿ ಎಷ್ಟು ಬೇಕಾಗುತ್ತೆ ಅಂತೇಳಿ, ಸೊ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಅದು ಸಾಸ್ ಎಲ್ಲ ಜಾಸ್ತಿ ಆದರೆ ತುಂಬ ಹೆವಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಲೈಟಾಗಿ ಟೇಸ್ಟ್ ಇರಬೇಕು, ಬಟ್ ಲೈಟಾಗಿ ಅದು ಸಾಸ್ ಎಲ್ಲ ಹಾಕಿ ಮಾಡ್ಕೊಳ್ಳಿ. ಆವಾಗ ತಿಂದಷ್ಟು ನಮಗೇನು ಅನಿಸಲ್ಲ, ತಿಂದಾದ್ಮೇಲೆ ಒಂಥರ ಫೀಲ್ ಆಗಬಾರ್ದಲ್ಲ. ಸೊ ಹಾಗಾಗಿ ತಿಂದಾದ್ಮೇಲೂ ಕೂಡ ಆರಾಮಾಗಿರಬೇಕು. ಹಾಗಾಗಿ ಸ್ವಲ್ಪನೇ ಸಾಸ್ ಅವೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ನಂತರ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದನ್ನು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಸಾಲ್ಟು ಅಥವಾ ಖಾರ ಏನಾದರೂ ಇತ್ತು ಅಂದರೆ ಈ ಸಮಯದಲ್ಲಿ ನೀವು ಸಾಲ್ಟ್ ಕಮ್ಮಿ ಇತ್ತು, ಸಪ್ಪೆ ಇತ್ತು ಅಂದರೆ ಸೊ ನೀವು ಆ್ಯಡ್ ಮಾಡ್ಕೋಬೋದು. ನಾನು ವೆಜಿಟೇಬಲ್ಸ್ ಫ್ರೈ ಮಾಡಬೇಕಿದ್ರೆ ಸಾಲ್ಟ್ ಹಾಕ್ಕೊಂಡಿದ್ದೆ, ನನಗೇನು ಅದು ಬೇಡ ಅನಿಸ್ತು. ಸೊ ಹಾಗಾಗಿ ರೈಸ್ಗೆ ನಾನು ಸಾಲ್ಟ್ ತೋರಿಸಿಲ್ಲ. ನೀವು ಬೇಕೆಂದರೆ ಇವಾಗಲೇ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಪೌಡರು. ಆಮೇಲೆ ಇದರಲ್ಲೇ ನೀನು ಟೊಮೊಟೊ ಸಾಸ್ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ನೀಟಾಗಿ ಅದೆಲ್ಲ ಕರೆಕ್ಟಾಗಿ ಆಗಿದೆ. ಆಯಲ್ಲೂ ಕೂಡ ನಾನು ಜಾಸ್ತಿ ಹಾಕಿಲ್ಲ. ಸಾಸ್ಗಳೆಲ್ಲ ನಾನು ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಪ್ಲೀಸ್ ಇದನ್ನು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಾನಿವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಒಂದು ಪ್ಲೇಟ್ಗೆ ನಾನು ಈ ಥರ ಒಂದು ಕಪ್ಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಹಚ್ಚಿಟ್ಕೊಂಡಿರುವಂಥ ಒಂದು 3 ಪೀಸಸ್ ಕ್ಯಾರೆಟು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಆನಿಯನ್ ಇಟ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದೇ ಥರ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಮನೇಲಿ ಇದೇ ಥರ ಮಾಡ್ಕೊಳ್ಳಿ.